ನಿನ್ನ ಹೆಸರೇನಪ್ಪ? ಸರ್ ವೆಂಕಟೇಶ್ ಏನು ವೆಂಕಟೇಶ್. ನಿನ್ನೂರು? ಸರ್ ಚಿಕ್ಕಮಗಳವಾಡಿ. ಚಿಕ್ಕಮಗಳವಾಡಿ. ವೆಂಕಟೇಶ, ನಿಮ್ಮ ತಂದೆ ತಾಯಿರು ಏನು ಮಾಡ್ಕೊಂಡವ್ರು? ಸರ್ ನಮ್ಮ ತಂದೆ ಇಲ್ಲ, ನಮ್ಮ ತಾಯಿಯವರು ಗೌರ್ಮೆಂಟ್ ಹೈಸ್ಕೂಲ್ ಮುಂದೆ ಮಾಡ್ತಾರೆ ಸರ್. ಓಕೆ. ವೆಂಕಟೇಶ, ಈಗ ನಿನ್ಗೆ ಎಷ್ಟು ವರ್ಷ? ಸರ್ 21. 21 ವರ್ಷ. ವೆಂಕಟೇಶ, ಈಗ ನಿನಗೆ 21 ವರ್ಷ ಅಂತೀಯ. ನೀನು 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಯಾವುದಾದ್ರೂ ಒಂದು ತರಗತಿಯಲ್ಲಿ ಫೇಲ್ ಆಗಿದ್ದ ಅಥವಾ ಯಾವ ಒಂದು ನೀನು ಶಾಲೆನೇ ಬಿಟ್ಟಿದ್ದ? ಸರ್ ಇಲ್ಲ ಸರ್, 3ನೇ ಕ್ಲಾಸಲ್ಲಿ ಒಂದು ವರ್ಷ ಫೇಲ್ ಆಗಿದೆ, ಮತ್ತು ಒಂದು ವರ್ಷ ಕುರಿ ಮೇಯ್ಸೋಕ್ಕೆ ನಮ್ಮ ಮನೇಲಿ ಹಾಕಿದ್ರು ಬಡತನದಿಂದ. ಮತ್ತು 8ನೇ ಕ್ಲಾಸಲ್ಲಿ ಒಂದು ವರ್ಷ ಫೇಲ್ ಮಾಡಿಬಿಟ್ಟು 8ನೇ ಕ್ಲಾಸಲ್ಲಿ ಫೇಲ್ ಮಾಡಿಬಿಟ್ಟಿದ್ರು. ಮತ್ತು 8ನೇ ಕ್ಲಾಸ್ ಮುಗಿಸ್ಕೊಂಡು 10ನೇ ಕ್ಲಾಸ್ಗೆ ಇದು ಮಾಡಿದೆ ಸರ್. 10ನೇ ಕ್ಲಾಸ್ ಪಾಸ್ ಆದೆ. ಓಕೆ. 10ನೇ ತರಗತಿ ನೀನು ಪಾಸ್ ಆದಿಯಲ್ಲ, 8ನೇ ತರಗತಿ ನೀನು ಓದಕ್ಕೆ ಬರಲ್ಲ ಅಂತೇಳಿ ಅದೇ ತರಗತಿಯಲ್ಲಿ ಕೂಡಿಸಿದ್ರು. 10ನೇ ತರಗತಿ ನೀನು ಹೇಗೆ ಪಾಸ್ ಆದೆ? ಸರ್ 10ನೇ ಕ್ಲಾಸ್ ಸರ್ ನನಗೆ ಮನೇಲಿ ಸಮಸ್ಯೆನೇ ಇತ್ತು. ಇದು ಕಡೆ ಬಡತನೂ ಇತ್ತು ಸರ್. ಹಂಗೂ ನಾನು ಆ ಸಮಯದಲ್ಲಿ ನನಗೆ ಇದು ನಮ್ಮ ಶಾಲೆಗೆ ಶಿಕ್ಷಣರು ಹೆಲ್ಪ್ ಮಾಡಿದ್ರು ಸರ್. ಅದರಿಂದ ನನಗೆ ಅದರಿಂದ ಇದಾಯ್ತು ಸರ್. ಮತ್ತು ರಾಮಮೂರ್ತಿ ಮತ್ತು ಶಿವಕುಮಾರ್ ಮುಸ್ತಾಜು ಬಂದು ನಮ್ಮ ಶಾಲೆಯಲ್ಲಿ ಬಂದು ನಮಗೆಲ್ಲ ಮಾರ್ಗದರ್ಶನ ನೀಡ್ತಾರೆ ಸರ್. ಮತ್ತು ನನಗೆ ವರ್ಕ್ ಬುಕ್ಕು ಮತ್ತು ಹಾಳೆ ಎಲ್ಲ ಕೊಟ್ಟು ನಮಗೆ ಬರೆಯೋಕ್ಕೆ ಅನುಕೂಲ ಮಾಡಿಕೊಡ್ತಾರೆ ಸರ್. ಮತ್ತು ಇಂಗ್ಲೀಷು ತೊಂದರೆ ಇತ್ತು ನನಗೆ. ಇಂಗ್ಲೀಷ್ ಮಾತಿಗೆ ಕೋಚಿಂಗ್ ಕೊಟ್ಟು ನಮಗೆ ಹೇಳ್ಕೊಡ್ತಾರೆ ಸರ್. ರಜಾವಧಿಲೂ ಇದು ಕಲಿಕೆ ಮಾಡ್ತಾರೆ ಸರ್. ಓಕೆ. ನೀನು ಕಂಟಿನ್ಯೂ ಆಗಿ 10ನೇ ತರಗತಿ ಕಂಟಿನ್ಯೂ ಆಗಿ ಸ್ಕೂಲಿಗೆ ಹೋಗಿದ್ದ, ಒಂದಿನ ಬಿಡಲ್ದಂಗೆ? ಹ್ಞೂ ಸರ್, ಕಂಟಿನ್ಯೂ ಆಗಿದೆ ಸರ್. ಓಕೆ. ಇದು ರವಿವಾರ ಮತ್ತು ಸ್ಯಾಟರ್ಡೇನು? ಹ್ಞೂ ಸರ್, ಭಾನುವಾರ ಮತ್ತು ಶನಿವಾರ ಮತ್ತು ಭಾನುವಾರ 2 ದಿನನೂ ಗಾರೆ ಕೆಲ್ಸಕ್ಕೆ ಹೋಗ್ತಾ ಇದೆ ಸರ್. ಕೆಲ್ಸಕ್ಕೆ ಹೋಗ್ತಾ ಇದ್ದ ನೀನು? ಓಕೆ.